ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 4ನೇ ತರಗತಿ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ 2 ಮಾರ್ಚ್ 2025 ವಿಷಯ ಕನ್ನಡ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಫಸ್ಟ್ ಮೇನ್ 3 ಮಾರ್ಕ್ಸ್ ಇರುತ್ತೆ. ಇದು ಮಾಡೆಲ್ ಕ್ವಶನ್ ಪೇಪರ್. ಸೆಕೆಂಡ್ ಮೇನ್ ಕೂಡ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಗುಂಪಿಗೆ ಸೇರಿದ ಪದ ಕೇಳಿರ್ತಾರೆ. ಅದಾದಮೇಲೆ ಹೊಂದಿಸಿ ಬರೆಯಿರಿ ಇರುತ್ತೆ. ಹೊಂದಿಸಿ ಬರೆಯಿರಿ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ವಿರುದ್ಧಾರ್ಥಕ ಪದಗಳಿರುತ್ತೆ. ಅಹಿಂಸೆಗೆ ಉತ್ತರ ಹಿಂಸೆ, ಹಗುರ, ಭಾರ. ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ರಚಿಸಿ. ನಮಸ್ಕರಿಸು ಮತ್ತು ಸಾಧನೆ. ನೀವು ಇದೇ ವಾಕ್ಯಗಳನ್ನ ಬೇಕಾದ್ರೂ ಬರೀಬೋದು ಅಥವಾ ನಿಮಗೆ ಗೊತ್ತಿರೋ ಒಂದು ವಾಕ್ಯಗಳನ್ನ ಬೇಕಾದ್ರೂ ನೀವು ಬರೀಬೋದು. ನೆಕ್ಸ್ಟ್ ಪದ್ಯ ಭಾಗ ಪೂರ್ಣಗೊಳಿಸಿ. ಹಗ್ಗದ ಕೊಕ್ಕರೆಯು ಕಲ್ಲಿಗೆ ಸಿಕ್ಕಿ, ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ, ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಈ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಟೋಟಲ್ ನಿಮಗೆ 4 ಮಾರ್ಕ್ಸ್ ಇರ್ತದೆ. ಸ್ವಂತ ವಾಕ್ಯದಲ್ಲಿ ನಮಸ್ಕರಿಸು. ನಾವು ದಿನನಿತ್ಯ ದೇವರಿಗೆ ನಮಸ್ಕರಿಸುತ್ತೇವೆ ಅಥವಾ ಗುರು ಹಿರಿಯರಿಗೆ ನಮಸ್ಕರಿಸುತ್ತೇವೆ. ಸಾಧನೆ, ಸಚಿನ್ ಕ್ರಿಕೆಟ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹೀಗೆ ಯಾರೊಬ್ಬ ಸಾಧಕರ ಹೆಸರನ್ನು ಬರೀಬೋದು ಅಥವಾ ನೀವು ಏನು ಸಾಧನೆ ಮಾಡಬೇಕಂತಿದ್ದೀರಾ ಅದನ್ನು ಕೂಡ ನೀವಿಲ್ಲಿ ಬರೀಬೋದು. ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರೋ ಮಾತನ್ನು ಯಾರ್ಯಾರಿಗೆ ಹೇಳಿದರು ಅಂತ ಕೇಳಿದರೆ, 16ನೇ ಪ್ರಶ್ನೆ, ಹಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಇದಕ್ಕೆ ಯಾರು ಹೇಳಿದ್ದಾರೆ? ಆನೆ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ಇತರೆ ಪ್ರಾಣಿಗಳಿಗೆ ಹೇಳಿದ್ದಾರೆ. ಇದಕ್ಕೆ 2 ಮಾರ್ಕ್ಸ್. ಟೋಟಲ್ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಫಸ್ಟ್ 16 ಕ್ವಶನ್ಗೆ 2 ಮಾರ್ಕ್ಸ್, 17 ಕ್ವಶನ್ಸ್ಗೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಕನಸು ಕಾಣಿರಿ ಯಾರು? ಅಬ್ದುಲ್ ಕಲಾಂ. ಯಾರಿಗೆ ಹೇಳಿದ್ದಾರೆ? ಇದು ಮಕ್ಕಳಿಗೆ ಹೇಳಿದ್ದಾರೆ. ನೆಕ್ಸ್ಟ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 4 ಪ್ರಶ್ನೆಗೂ ಉತ್ತರ. ಈ ಒಂದು ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಭ್ಯಾಸ ಪ್ರಶ್ನೆಗಳಾಗಿದೆ. ಪಾಪದ ನೆಲೆಗಟ್ಟು ಯಾವುದು? ಕೋಪವು ಪಾಪದ ನೆಲೆಗಟ್ಟು. ಮಕ್ಕಳು ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಬ್ರಿಟಿಷರಿಗೆ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು. ಜನರನ್ನು ಸಲಹುವ ದಾತ ಯಾರು? ಉತ್ತರ ರೈತ. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಟೋಟಲ್ 6 ಮಾರ್ಕ್ಸ್ ಇರುತ್ತೆ. ಇದು ಒಂದೊಂದು ಪ್ರಶ್ನೆಗೆ 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು 3 × 2 ಅಂದರೆ 3 ಕ್ವಶನ್ ಅಟೆಂಡ್ ಮಾಡಬೇಕು. ಪ್ರತಿ ಕ್ವಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೇನಲ್ಲೂ ಅಷ್ಟೇ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, 5-6 ವಾಕ್ಯಗಳಲ್ಲಿ ಅಂದರೆ ಇಲ್ಲಿ 2 ಪ್ರಶ್ನೆ ನಿಮಗೆ ಕೇಳಿರ್ತಾರೆ. ಇದು ಪ್ರತಿಯೊಂದು ಪ್ರಶ್ನೆಗೂ 4 ಮಾರ್ಕ್ಸ್ ಇರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾದ್ರೆ ನೀವು ತುಂಬಾ ವಿವರಣೆಯೊಂದಿಗೆ ಉತ್ತರವನ್ನು ಮಾಡಬೇಕು. ಅಂದರೆ ಬ್ರೀಫ್ ಆನ್ಸರ್ಸ್ಗಳನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. 2 × 4 = 8. ಟೋಟಲ್ ಇಲ್ಲಿ 8 ಮಾರ್ಕ್ಸ್ ಇರುತ್ತೆ. 25ನೇ ಪ್ರಶ್ನೆಗೆ ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಅಂತ ನೀವು ಇಲ್ಲಿ ಚಿರತೆಯ ಒಂದು ಒಪಿನಿಯನ್ನ ಬರೀಬೇಕಾಗುತ್ತೆ. 26ನೇ ಪ್ರಶ್ನೆ, ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಇದಕ್ಕೂ ಕೂಡ ನೀವು ಇಲ್ಲಿ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಥ್ಯಾಂಕ್ ಯು.